ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಗುರುವಾರ, ಭೀಮ್ ಅಮಾವಾಸ್ಯೆ ದಿನ ಕೂಡ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಭೀಮ್ ಅಮಾವಾಸ್ಯೆನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ ರಂಗೋಲಿ, ಅದಕ್ಕೆ ಒಂದು ಸ್ವಲ್ಪ ಡೆಕೋರ್ ಮಾಡಿದೆ ಅಷ್ಟೇ. ಇನ್ನು ಯೂಶ್ವಲ್ ಆಗಿ ನಾಳೆ ಪೂಜೆ ಇರುತ್ತೆ ಅಂತಂದರೆ ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಹಾಗೆಯೇ ಸಾಧ್ಯ ಆಯಿತು ಅಂತಂದರೆ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆದರೆ ನಿನ್ನೆ ತುಂಬ ಕೆಲಸ ಆಗೋಯಿತು, ಮನೆ ಕ್ಲೀನಿಂಗ್ ಕೆಲಸನೇ ಜಾಸ್ತಿ ಆಗೋಗಿದ್ದರಿಂದ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹಾಗೆಯೇ ದೇವ್ರ ಮನೆನ ಸುಮ್ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಮಡಿಯೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕಲ್ವ. ಮತ್ತು ಟಯರ್ಡ್ ಕೂಡ ಆಗಿತ್ತು, ಯಾಕೆ ಬೇಕು ಬೆಳಿಗ್ಗೆ ಎದ್ದು ಒಂದೇ ಸಾರಿ ಮಡಿ ಮಾಡಿಕೊಂಡು ಅದಾದಮೇಲೆ ಬೇಕಿದ್ರೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ನಿನ್ನೆ ಕ್ಲೀನ್ ಮಾಡ್ಕೊಂಡು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗನೆ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತಲ್ವ, ಇನ್ನು ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಸ್ವಲ್ಪ ಬೇಗ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಪೂಜೆನೂ ಸಹ ಲೇಟ್ ಆಗಿಬಿಡುತ್ತೆ. ಆದಷ್ಟು ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಳ್ಳೋದು, ಕೆಲವೊಂದು ಸಾರಿ ಈ ಥರ ಆಗಿಬಿಡುತ್ತೆ. ವಾರಕ್ಕೆ ಒಂದು ಸಾರಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ
ಕಪ್ಪು ಕಲೆಗಳಾಗಿರ್ಬೋದು ಆ ಥರ ಏನೂ ಇರೋದಿಲ್ಲ, ನೀಟಾಗಿಯೇ ಇರುತ್ತೆ. ಸಿಂಪಲ್ಲಾಗಿ ಸ್ವಲ್ಪ ಹುಣಸೆ ಹಣ್ಣು ಇಲ್ಲಾಂದರೆ ಸೋಪಿನ ಪೌಡರ್ ಹಾಕಿ ಕ್ಲೀನ್ ಮಾಡ್ಕೊಂಡ್ಬಿಡ್ತು ಅಂದರೆ ಬೇಗ ಕೂಡ ಆಗಿಬಿಡತ್ತೆ. ಇನ್ನೂ ನಮ್ಮ ಮನೆಯಲ್ಲಿ ಭೀಮ್ ಅಮಾವಾಸ್ಯೆ ದಿನ ವ್ರತ ಎಲ್ಲ ಇರೋದು ಆ ಥರ ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಸಹ ಸಿಂಪಲ್ಲಾಗಿ ಪಾದ ಪೂಜೆ ಮಾಡ್ಕೋತಿದ್ರು ಅಷ್ಟೇ. ನಾರ್ಮಲಾಗಿ ದೇವ್ರ ಪೂಜೆ ಏನು ಮಾಡ್ತಿದ್ರಲ್ವ ಅದನ್ನು ಮಾಡಿ ಸಿಂಪಲ್ಲಾಗಿ ಪಾದ ಪೂಜೆ ಮಾಡ್ಕೋತಿದ್ರು. ನಾವು ಸಹ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ನಮ್ಮ ಗಿಡದಲ್ಲೇ ವೀಳ್ಯದೆಲೆ ಇತ್ತು, ಪುಟ್ಟದು. ನಮ್ಮ ಈ ಪುಟ್ಟ ಕಳಸಕ್ಕೆ ಈ ವೀಳ್ಯದೆಲೆ ಸಾಕಾಗುತ್ತೆ ಅಂತ ಇದನ್ನೇ ಕಿತ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ನಾನು ಉಗುರಿನಲ್ಲಿ ಚಿವುಡ್ತಾ ಇಲ್ಲ, ಬೆರಳಲ್ಲಿ ಇಟ್ಕೊಂಡು ಕೀಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಉದ್ದ ತೊಟ್ಟು ಬರುತ್ತಲ್ವ ಅದೇ ಥರನೇ ಬರ್ತಾ ಇದೆ. ಅದಾದಮೇಲೆ ಬೇಕಿದ್ರೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಅಂತ. ತುಂಬ ಜನ ಹೇಳ್ತಾರೆ ಕೈಯಲ್ಲಿ ಚಿವುಟಬಾರ್ದು ಅಂತ, ಹಾಗಾಗಿ ಈ ಥರ ಕಿತ್ತಿದ್ದೀನಿ. ನೋಡಿ ಎಷ್ಟು ಪುಟ್ಟು ವೀಳ್ಯದೆಲೆ ಬಂದಿದೆ ಅಂತ. ಈ ಕಳಸ ಇದೆ ಅಲ್ವಾ ನಮ್ಮ ಮನೆಯಲ್ಲಿ, ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯೂಶಲ್ ಆಗಿ ಸ್ವಲ್ಪ ದೊಡ್ಡ ಎಲೆಗಳು ಅಂತಂದರೆ ಈ ಕಳಸಕ್ಕೆ ಹಾಕೋ ತುಂಬ ಕಷ್ಟ ಆಗುತ್ತೆ. ಅಂದರೆ ಹಾಕ್ಬೋದು, ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ಈ ಪುಟ್ಟು ಎಲೆ ಅಂದರೆ ತುಂಬ ಈಸಿ ಅಂತ ಅನಿಸುತ್ತೆ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಹಾಗೆ ಇಡೋದಕ್ಕಿಂತ ಬಟ್ಟೆನಲ್ಲಿ ಒಮ್ಮೆ ಒರೆಸಿ ಅದಾದ ನಂತರ ರೆಡಿ ಮಾಡ್ಕೋತೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಸೀರೆ ಉಟ್ಕೊಂಡು ಬಂದು ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಗಂಡನ ಪಾದ ಪೂಜೆ ಮುಗಿಸ್ಕೊಳ್ಳೋದು, ಅದು ಸಹ ಸಿಂಪಲ್. ನಾನು ಮೊದಲೇ ಹೇಳಿದಾಗೆ ನಾವು ಯಾವುದೇ ಥರ ವ್ರತ ಇರೋದು ಆ ಥರ ಏನೂ ಇಲ್ಲ, ತುಂಬ ಸಿಂಪಲ್ಲಾಗೇ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಗಂಡನ ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಯಾಕೋ ನನಗೂ ನನ್ನ ಹಸ್ಬೆಂಡ್ಗೂ ಮದುವೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಯಾವ ಮದುವೆಗೆ ಹೋಗೋಣ ಅಲ್ವಾ, ಸೊ ಅದಕ್ಕೋಸ್ಕರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಸೌತ್ ಇಂಡಿಯನ್ ಮೀಲ್ಸ್ ಥರ, ಮದುವೆ ಊಟದ ಥರ ಏನೇನು ಮಾಡಿದ್ದೆ ಅಂತ ಶೇರ್ ಮಾಡ್ತೀನಿ. ಬರೀ 4 ಆಗೋಷ್ಟು ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೆ ನಾನು. ಇದ್ದಿದ್ದು ನಾವಿಬ್ಬರೇ ಅಲ್ವಾ, ಸುಮ್ಮನೆ ಮಾಡಿದ್ರು ವೇಸ್ಟ್ ಆಗುತ್ತೆ ಅಂತ. ನಮ್ಮ ಅತ್ತೆ ಕೂಡ ಇರಲಿಲ್ಲ, ಅವರು ಅವ್ರ ರಿಲೇಟಿವ್ಸ್ ಮನೆಗೆ ಹೋಗಿದ್ರು. ಇನ್ನು ನಾವಿಬ್ಬರೇ ಅಲ್ವಾ, ಅದಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ಏನೇನೆಲ್ಲ ಮಾಡ್ಕೊಂಡಿದ್ದೆ ಅಂತ ಶೇರ್ ಮಾಡ್ತೀನಿ. ತುಪ್ಪನ ಈ ಥರ ಕರಗಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀನಿ. ಯೂಶಲ್ ಆಗಿ ಬೇರೆ ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ಳೋದು ಅದೆಲ್ಲ ಬೇಡ ಅಂತ. ಅನ್ನನೇ ಬಿಸಿ ಇರುತ್ತಲ್ವ, ಒಂದು ಚಿಕ್ಕ ಲೋಟಕ್ಕೆ ತುಪ್ಪನ ಹಾಕಿ ಅನ್ನೋದೊಳಗಡೆ ಈ ಥರ ಮುಳುಗಿಸ್ಬಿಡೋದು, ಆವಾಗ ತುಪ್ಪ ಕರಗುತ್ತೆ. ಇಷ್ಟೆಲ್ಲ ಅಡುಗೆ ಮಾಡಿದ್ದೆ. ಬನ್ನಿ ಏನೇನು ಮಾಡಿದ್ದೆ ಅಂತ ಶೇರ್ ಮಾಡ್ತೀನಿ. ಮೊದಲಿಗೆ ರೈಸ್ ಮಾಡಿಟ್ಕೊಂಡಿದ್ದೆ, ಅದಕ್ಕೆ ತುಪ್ಪ ಹಾಗೆ ಶಾವಿಗೆನ ಹಾಕಿ ಪಾಯಸ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ ಬಿಸಿ ಇದೆ, ಅದಕ್ಕೋಸ್ಕರ ತುಂಬ ತೆಳು ಅನಿಸ್ತಿದೆ. ಸ್ವಲ್ಪ ಹೊತ್ತಾದಮೇಲೆ ಅದು ಗಟ್ಟಿ ಆಗುತ್ತೆ. ಹಾಗೆಯೇ ಒಂದು ರೈಸ್ ಐಟಮ್ ಇರಲೇಬೇಕು ಅಲ್ವಾ, ಪುಳಿಯೋಗರೆ, ಪಲಾವ್, ಚಿತ್ರಾನ್ನ ಈ ಥರ ಏನಾದರೂ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಪಕ್ಕಾ ಮದುವೆ ಮನೆ ಸ್ಟೈಲ್ನಲ್ಲಿ ನುಗ್ಗೆಕಾಯಿ ಹಾಕಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ನುಗ್ಗೆಕಾಯಿ ಮತ್ತು ಬೇಳೆ ಸಾಂಬಾರು ಇದಂತೂ ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡಿದ್ದೀನಿ. ಹಾಗೆಯೇ ಹಪ್ಪಳ ಇದೆ ಮತ್ತು ಬಿಸಿ ಬಿಸಿಯಾಗಿ ನಮ್ಮಿಬ್ಬರಿಗೆ 2 ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ. ಉದ್ದಿನ ಹಪ್ಪಳ ಮುಖ್ಯ ಈ ಮದುವೆ ಊಟ ಅಂತ ಅಂದಾಗ. ಹಾಗೆಯೇ ಇಲ್ಲಿ ಪೂರಿಗೆ ಸಾಗು ಮಾಡಿಟ್ಕೊಂಡಿದ್ದೀನಿ, ಬರೀ ಇಬ್ರಿಗಾಗುವಷ್ಟು ಮಾತ್ರ. ಹಾಗೆ 2 ಥರ ಪಲ್ಯ, 1 ಕೋಸಂಬರಿ, ಇನ್ನು ಪೂರಿನೂ ಸಹ ಮಾಡ್ಕೊಂಡಿದ್ದೆ. ಮಜ್ಜಿಗೆ, ಉಪ್ಪು, ಉಪ್ಪಿನಕಾಯಿ ಇಷ್ಟೆಲ್ಲ ಇರುತ್ತೆ. ಇಷ್ಟೆಲ್ಲ ಮಾಡಿಟ್ಕೊಂಡಿದ್ದೀನಿ. ನಮಗಿದು 2 ಟೈಮ್ಗೂ ಆಗಿಬಿಡುತ್ತೆ, ರಾತ್ರಿಗೂ ಅಡುಗೆ ಮಾಡೋ ಕೆಲಸ ತಪ್ಪಿತು ಅಂತ. ಹಾಗೆಯೇ ಇಷ್ಟು ಮಾಡೋಷ್ಟರಲ್ಲಿ ಇಷ್ಟು ಪಾತ್ರೆಗಳಾಗಿತ್ತು. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.